ನಮ್ಗೆ ಏನ್ ಬೆಳೆಗಳಿಗೆ ಬೇಕು ಆಹಾರ ಸಾವಯವದಾಗ ಇದು ಹೆಚ್ಚು ದೊಡ್ಡ ಒಂದ್ ಶಕ್ತಿ ಅಂದ್ರೆ ಜೀವಾಮೃತ ಸರ್. ಇದ್ರ ಜೊತೆಯಲ್ಲಿ ಗೋಕೃಪ ಅಮೃತ ಅಂದ್ರೆ ಇದು ಸಾಧಾರಣ ಔಷಧ ರೀ. ಇದು ಸಾಧಾರಣ ನಾವು ಅನ್ಬೋದು. ಇದ್ರ ಗ್ರೋಥಿಂಗ್ ಎಷ್ಟು ಅಂದ್ರ ನೀವು ಇದಕ್ಕೆ ನೀವು ಭೂಮಿಗೆ ಹಾಕಿ ಅಥವಾ ಸ್ಪ್ರೇನು ಮಾಡ್ಬೋದು ಸರ್. ಇದು ಕನಿಷ್ಠ ಸಾಕಷ್ಟು ನಾವು ನಮ್ಮ ರೈತರ ಕಡೆ ನೋಡಿದ್ರೆ ಜೀವಾಮೃತ ಗೋಕೃಪ ಕೊಟ್ಟು ಅವರು 80 ಟನ್ ತನ ಒಂದು ಕಬ್ಬಿನ ಬೆಳೆ ತಗೊಂಡು ಸರ್. ನಾವು ಇದೇ ಈ ಜೀವಾಮೃತ ಬಂದು ಭೂಮಿಗೆ ಹಾಕೋದ್ರಿಂದ ಹೌದು ಸರ್, ಬೆಳೆ ಫಲವತ್ತಾಗಿ ಬರ್ತದೆ ಮತ್ತೆ ಅದ್ರ ಜೊತೆಗೆ ಏನು ನಮ್ಮ ಬೆಳೆನೂ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಸರ್. ಈ ಏನು ಸ್ಪ್ರೇಗಳು ಕೊಡ್ತೀವೋ ಅಥವಾ ಇದೇ ಜೀವಾಮೃತ ಹಾಕ್ತಿವ್ ಸರ್, ಅಲ್ಲಿ ಯಾವುದೇ ಬೆಳೆ ನಾಶ ಆಗಲ್ಲ, ಯಾವುದೇ ಬೆಳೆ ಹಾಳಾಗಲ್ಲ. ಯಾಕಂದ್ರೆ ನಮ್ಗೆ ಏನ್ ಬೆಳೆಗಳಿಗೆ ಬೇಕು ಆಹಾರ ಸಾವಯವದಾಗ ಇದು ಹೆಚ್ಚು ದೊಡ್ಡ ಒಂದ್ ಶಕ್ತಿ ಅಂದ್ರೆ ಜೀವಾಮೃತ ಸರ್. ಇದ್ರ ಜೊತೆಯಲ್ಲಿ ಗೋಕೃಪ ಅಮೃತ ಅಂದ್ರೆ ಇದು ಸಾಧಾರಣ ಔಷಧ ರೀ. ಇದು ಸಾಧಾರಣ ನಾವು ಅನ್ಬೋದು. ಇದ್ರ ಗ್ರೋಥಿಂಗ್ ಎಷ್ಟು ಅಂದ್ರ ನೀವು ಇದಕ್ಕೆ ನೀವು ಭೂಮಿಗೆ ಹಾಕಿ ಅಥವಾ ಸ್ಪ್ರೇನು ಮಾಡ್ಬೋದು ಸರ್. ಇದು ಕನಿಷ್ಠ ಸಾಕಷ್ಟು ನಾವು ನಮ್ಮ ರೈತರ ಕಡೆ ನೋಡಿದ್ರೆ ಜೀವಾಮೃತ ಗೋಕೃಪ ಕೊಟ್ಟು ಅವರು 80 ಟನ್ ತನ ಒಂದು ಕಬ್ಬಿನ ಬೆಳೆ ತಗೊಂಡು ಸರ್. ನಾವು ಇದೇ ಈ ಜೀವಾಮೃತ ಬಂದು ಭೂಮಿಗೆ ಹಾಕೋದ್ರಿಂದ ಹೌದು ಸರ್, ಬೆಳೆ ಫಲವತ್ತಾಗಿ ಬರ್ತದೆ ಮತ್ತೆ ಅದ್ರ ಜೊತೆಗೆ ಏನು ನಮ್ಮ ಬೆಳೆನೂ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾರೆ ಸರ್. ಈ ಏನು ಸ್ಪ್ರೇಗಳು ಕೊಡ್ತೀವೋ ಅಥವಾ ಇದೇ ಜೀವಾಮೃತ ಹಾಕ್ತಿವ್ ಸರ್, ಅಲ್ಲಿ ಯಾವುದೇ ಬೆಳೆ ನಾಶ ಆಗಲ್ಲ, ಯಾವುದೇ ಬೆಳೆ ಹಾಳಾಗಲ್ಲ. ಯಾಕಂದ್ರೆ